ನಮಸ್ಕಾರ ವೀಕ್ಷಕರೇ. ಹಿಂದಿನ ಎಪಿಸೋಡ್ನಲ್ಲಿ ಸ್ವಾಮಿ ವಿವೇಕಾನಂದರು ನಮಗೆ ಧರ್ಮದ ನಿಜ ಅರ್ಥವನ್ನು ತಿಳಿಸಿದರು. ಧರ್ಮ ಎಂದರೆ ಅನುಭವ. ಇಂದು ಅವರು ಹೇಳುವ ಅತ್ಯಂತ ಸರಳ ಆದರೆ ಅತ್ಯಂತ ದೊಡ್ಡ ಸತ್ಯವನ್ನು ಕೇಳೋಣ. ಇದು ಬದುಕಿನ ಬಗ್ಗೆ. ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ, ದೇ ಅಲೋನ್ ಲಿವ್ ಹು ಲಿವ್ ಫಾರ್ ಅದರ್ಸ್. ಇತರರಿಗಾಗಿ ಬದುಕುವವರೇ ನಿಜವಾಗಿ ಬದುಕುವವರು. ಸ್ವಾರ್ಥದ ಬದುಕು. ತನ್ನಿಗಾಗಿ ಮಾತ್ರ ಬದುಕುವವನು ಜೀವಂತವಾಗಿದ್ದರೂ ಸತ್ತವನಂತೆಯೇ. ಸ್ವಾರ್ಥ ಜೀವನವನ್ನು ಕುಗ್ಗಿಸುತ್ತದೆ. ಸೇವೆ ಜೀವನವನ್ನು ವಿಸ್ತರಿಸುತ್ತದೆ. ಸೇವೆ ಎಂದರೆ ಏನು? ಸೇವೆಯೆಂದರೆ ಹಣ ಕೊಡುವುದು ಮಾತ್ರವಲ್ಲ. ಸೇವೆಯೆಂದರೆ ಸಮಯ ಕೊಡುವುದು, ಹೃದಯ ಕೊಡುವುದು, ತನ್ನನ್ನೇ ಕೊಡುವುದು. ಬಡವರಲ್ಲಿ ದೇವರು. ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ, ಗಾಡ್ ಇಸ್ ಟು ಬಿ ಸೀನ್ ಇನ್ ದ ಪೋರ್. ಹಸಿದವನಲ್ಲಿ ದೇವರಿದ್ದಾನೆ, ನೋವಿನವನಲ್ಲಿ ದೇವರಿದ್ದಾನೆ. ಅವನಿಗೆ ಸಹಾಯ ಮಾಡಿದರೆ ನೀನು ದೇವರನ್ನು ಪೂಜಿಸಿದಂತೆ. ಪೂಜೆ ಮತ್ತು ಸೇವೆ. ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ, ದೇವಾಲಯದಲ್ಲಿ ಮಾಡಿದ ಪೂಜೆ 1 ಗಂಟೆ, ಮಾನವನಿಗೆ ಮಾಡಿದ ಸೇವೆ ಜೀವನಪೂರ್ತಿ. ಮಾತಿಗಿಂತ ಕೆಲಸ. ಸ್ವಾಮಿ ವಿವೇಕಾನಂದರು ಸ್ಪಷ್ಟವಾಗಿ ಹೇಳಿದ್ದಾರೆ, ಧರ್ಮದ ಬಗ್ಗೆ ಹೆಚ್ಚು ಮಾತನಾಡಬೇಡ. ಹಸಿದವನಿಗೆ ಅನ್ನ ಕೊಡು, ಅದೇ ಧರ್ಮ. ಸೇವೆಯಿಂದ ಶುದ್ಧತೆ. ಸೇವೆ ಮಾಡಿದಷ್ಟು ಅಹಂಕಾರ ಕರಗುತ್ತದೆ. ಅಹಂಕಾರ ಕರಗಿದಷ್ಟು ಆತ್ಮ ಬೆಳಗುತ್ತದೆ. ಸ್ವಾಮಿ ವಿವೇಕಾನಂದರ ಮಾತಿನಲ್ಲಿ, ನೀನು ಎಷ್ಟು ಪಡೆದೆಯೋ ಅದು ಮುಖ್ಯವಲ್ಲ, ನೀನು ಎಷ್ಟು ಕೊಟ್ಟೆಯೋ ಅದೇ ಜೀವನ. ಸೇವೆ ಕೇವಲ ಕಾರ್ಯವಲ್ಲ, ಅದು ಆರಾಧನೆ. ಸ್ವಾಮಿ ವಿವೇಕಾನಂದರು ನಮಗೆ ಹೇಳಿದ ಜೀವನದ ಸತ್ಯವನ್ನು ಕೇಳಿದೆವು. ಸೇವೆಯೇ ನಿಜ ಜೀವನ. ಈಗ ಅವರು ಶಿಕ್ಷಣದ ಬಗ್ಗೆ ಹೇಳಿದ ಅತ್ಯಂತ ಕ್ರಾಂತಿಕಾರಿ ಸತ್ಯವನ್ನು ಕೇಳೋಣ. ಇದು ಪಾಠಶಾಲೆಯ ಬಗ್ಗೆ ಅಲ್ಲ, ಇದು ಮಾನವನ ನಿರ್ಮಾಣದ ಬಗ್ಗೆ. ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ, ಎಜುಕೇಷನ್ ಈಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ದ ಪರ್ಫೆಕ್ಷನ್ ಆಲ್ರೆಡಿ ಇನ್ ಮ್ಯಾನ್. ಶಿಕ್ಷಣ ಎಂದರೆ ಹೊಸದೇನೋ ತುಂಬುವುದು ಅಲ್ಲ, ಮಾನವನೊಳಗಿನ ಪರಿಪೂರ್ಣತೆಯನ್ನು ಹೊರತರುವುದು. ಶಿಕ್ಷಣ ಈಸ್ ನಾಟ್ ಇನ್ಫಾರ್ಮೇಷನ್. ಸ್ವಾಮಿ ವಿವೇಕಾನಂದರು ಸ್ಪಷ್ಟವಾಗಿ ಹೇಳುತ್ತಾರೆ, ಮಾಹಿತಿ ಮಾತ್ರ ಶಿಕ್ಷಣ ಅಲ್ಲ. ಗ್ರಂಥಪಾಠ, ಪದವಿಗಳು, ಅಂಕಗಳು ಇವುಗಳು ಜ್ಞಾನವಲ್ಲ. ಜ್ಞಾನ ಎಂದರೆ ಜೀವನಶಕ್ತಿ. ಶಿಕ್ಷಣದ ಗುರಿ. ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ, ಶಿಕ್ಷಣ ಮನುಷ್ಯನನ್ನು ಬಲಿಷ್ಠನಾಗಿಸಬೇಕು. ಶಿಕ್ಷಣ ಮನುಷ್ಯನನ್ನು ಸ್ವಾವಲಂಬಿಯಾಗಿಸಬೇಕು, ಭಯರಹಿತನಾಗಿಸಬೇಕು. ನನಗೆ ಬೇಕಾದ ಶಿಕ್ಷಣ ವ್ಯಕ್ತಿತ್ವವನ್ನು ನಿರ್ಮಿಸುವುದು. ಅಕ್ಷರಜ್ಞಾನಕ್ಕಿಂತ ಚರಿತ್ರ ಮುಖ್ಯ. ಶಿಕ್ಷಣ ಮತ್ತು ಸಂಸ್ಕೃತಿ. ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ, ಶಿಕ್ಷಣ ನಮ್ಮ ಸಂಸ್ಕೃತಿಯನ್ನು ಮರೆಸಬಾರದು. ಶಿಕ್ಷಣ ಮಾನವನ ಬೇರುಗಳನ್ನು ಕತ್ತರಿಸಬಾರದು. ಬಡವರ ಶಿಕ್ಷಣ. ಶಿಕ್ಷಣವು ಕೆಲವೇ ಜನರ ಸ್ವತ್ತು ಆಗಬಾರದು. ಬಡವರಿಗೆ ಶಿಕ್ಷಣ ನೀಡುವುದು ದೇಶಸೇವೆ. ಯುವಕರಿಗೆ ಶಿಕ್ಷಣ. ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ, ಯುವಕರಿಗೆ ಕೇವಲ ಪುಸ್ತಕ ಜ್ಞಾನ ಕೊಡಬೇಡಿ, ಅವರಿಗೆ ಧೈರ್ಯ ಕೊಡಿ, ಆತ್ಮವಿಶ್ವಾಸ ಕೊಡಿ, ಶಕ್ತಿ ಕೊಡಿ. ಸ್ವಾಮಿ ವಿವೇಕಾನಂದರ ಮಾತಿನಲ್ಲಿ, ಶಿಕ್ಷಣ ನಿನ್ನನ್ನು ನಿನ್ನಂತೆಯೇ ಮಾಡಬೇಕು, ನಿನ್ನೊಳಗಿನ ಶ್ರೇಷ್ಠತೆಯನ್ನು ಹೊರತರುವುದು. ಶಿಕ್ಷಣ ಜೀವನವನ್ನು ಬೆಳಗಿಸಬೇಕು.